ಅರಳ್ತಿರೋ ಮರಳ್ತಿರೋ ಗೊತ್ತಿಲ್ಲ, ಆದ್ರೆ ಛಲ ಅಂತೂ ಯಾವಾಗ್ಲೂ ಕೂಡ ಇರ್ಬೇಕಾಗುತ್ತೆ. ಹಾಗೆ ಶಿಕ್ಷಕ, ರಕ್ಷಕ, ಕೃಷಿಕ ಈ ಮೂವರಿಗೆ ನಾವು ಯಾವಾಗ್ಲೂ ಕೂಡ ಕೃತಜ್ಞರಾಗಿರ್ಬೇಕು ಅನ್ನೋ ಮಾತನ್ನ ಹೇಳ್ತಾ ನಮ್ಮ ಸಾಧನ ಪ್ರಕಾಶ ರತ್ನ ಮುಂದಿನ ಪ್ರಶಸ್ತಿಯನ್ನ ಪಡ್ಕೊಳ್ತಾ ಇದ್ದಾರೆ ಶ್ರೀ ಸುಚೀಂದ್ರ ಕನಕರಪಾಳ್ಯ ಉದ್ಯಮಿಗಳು, ಮಾರ್ಗದರ್ಶಕರು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಏಂಜಲ್ ಹೂಡಿಕೆದಾರರು ಇವರಾಗಿದ್ದಾರೆ. ಶ್ರೀ ಸುಚೀಂದ್ರ ಕನಕಪಾಳ್ಯ ಉದ್ಯಮಿಗಳು, ಮಾರ್ಗದರ್ಶಕರು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಏಂಜಲ್ ಹೂಡಿಕೆದಾರರು ಮಂಡಳಿಯ ಸಲಹೆಗಾರರು, ವೃತ್ತಿಪರ ವೃತ್ತಿ ತರಬೇತುದಾರರಾಗಿದ್ದಾರೆ. ಹಾಗೆ 18 ವರ್ಷಗಳ ಅನುಭವ ಇವರಿಗಿದೆ. ಇವರ ಅನುಭವ 15 ದೇಶಗಳು ಮತ್ತೆ 12 ಕೈಗಾರಿಕೆಗಳಲ್ಲಿ 30ಕ್ಕೂ ಹೆಚ್ಚು ಕ್ಲೈಂಟ್ಸ್ ಗಳನ್ನ ವ್ಯಾಪಿಸಿದೆ. 3 ಬಿಗ್ 4 ಸಂಸ್ಥೆಗಳಿಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ. KPMG, ಡೆಲಾಯ್ಟ್, EY ಇವು ಕೂಡ ಸೇರಿವೆ. ಹಾಗೆ ಸಾಕಷ್ಟು ಕ್ಲೈಂಟ್ಸ್ ಗಳನ್ನ ಪಡ್ಕೊಂಡಿರುವಂತಹ ಇವರು ಕೆಲಸ ಮಾಡಿರುವಂತಹ ಪ್ರಮುಖ ಕಂಪನಿಗಳು ಅಂತ ಹೇಳಿದ್ರೆ ಡೆಲಾಯ್ಟ್, EY, KPMG, TCS, ಹಾಗೆ ಸಿಂಟೆಲ್ ಮತ್ತೆ ಆಪ್ಟನ್ ಕೂಡ ಆಗಿದೆ. ವಿತರಿಸಿದ ಪ್ರಮುಖ ಕ್ಲೈಂಟ್ಗಳ ಮೌಲ್ಯ 30ಕ್ಕೂ ಹೆಚ್ಚು ಕ್ಲೈಂಟ್ಗಳು, ಯೂನಿಲಿವರ್, ಹೀಗೆ ಸಾಕಷ್ಟು ಪಟ್ಟಿಯಂತೂ ತುಂಬಾ ದೊಡ್ಡದಾಗಿದೆ. ಸಾಕಷ್ಟು ಸಾಧಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾಪ್ ಸ್ಟೋರಿ ಯೋಜನೆಗಳ ಮಾರ್ಗದರ್ಶನಗಳನ್ನ ನೀಡ್ತಾ ಇದ್ದಾರೆ. ಕರ್ನಾಟಕದ FKCCI ವಾರ್ಷಿಕ ಮಂಥನ ವ್ಯವಹಾರ ಪ್ರಕರಣ ಅಧ್ಯಯನ ಸ್ಪರ್ಧೆ, ಹಾಗೆ ಸಿಡ್ನಿ ವಿಶ್ವವಿದ್ಯಾಲಯ QS ಜಾಗತಿಕ ವಿಶ್ವವಿದ್ಯಾಲಯ ಶ್ರೇಯಾಂಕದಲ್ಲಿ 25ನೇ ಸ್ಥಾನ, ಹಾಗೆ ತಂತ್ರಜ್ಞಾನ ವಿಶ್ವವಿದ್ಯಾಲಯ ಸಿಡ್ನಿ, ಪಶ್ಚಿಮ ಸಿಡ್ನಿ ವಿಶ್ವವಿದ್ಯಾಲಯ LN ವೆಲ್ಲಿಂಕರ್ ನಿರ್ವಹಣಾ ಅಭಿವೃದ್ಧಿ ಮತ್ತು ಸಂಶೋಧನಾ ಸಂಸ್ಥೆ ಕೂಡ. ಹೀಗೆ ಮತ್ತಷ್ಟು ಸಾಧನೆ ಇದೆ. ಬಹುಶಃ ಆ ಮಾತುಗಳನ್ನು ಅವ್ರ ಬಾಯಲ್ಲಿ ನಾವು ಕೇಳಬಹುದು ಅನ್ಸುತ್ತೆ. ನಮಸ್ತೆ ಎಲ್ಲರಿಗೂ. ಸೊ ನಾನು ಕನ್ನಡದವನೇ, ಬಟ್ ನನ್ನ ಕನ್ನಡ ಅಷ್ಟೊಂದು ಪ್ಯೂರ್ ಆಗಿಲ್ಲ. ಸೊ ದಯವಿಟ್ಟು ಸ್ವಲ್ಪ ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡ್ತೇನೆ, ದಯವಿಟ್ಟು ಕ್ಷಮಿಸಿ. ಸೊ ಇವಾಗ ಇಷ್ಟು ಹೇಳಿದ್ದು ನನ್ನ ಬ್ಯಾಕ್ಗ್ರೌಂಡ್, ಜಸ್ಟ್ ಅನ್ ಆರ್ಡಿನರಿ ಬೆಂಗಳೂರು ಹುಡುಗ. ಇಲ್ಲೇ ಕಿಥೀಡಲ್ಸಲ್ಲಿ ಓದಿದೆ, ಕ್ರೈಸ್ಟ್ ಕಾಲೇಜಲ್ಲಿ ಮತ್ತು BITಲಿ ಇಂಜಿನಿಯರಿಂಗ್ ಮಾಡಿ. ಬಟ್ ನಾನು 2005 ಮಾಸ್ಟರ್ಸ್ ಮಾಡೋದಕ್ಕೆ US ಹೋದಾಗ ನನಗೆ ಹೊರಗಿನ ಜಗತ್ತು ಅಷ್ಟು ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಫ್ಲೈಟ್ ಎತ್ತಿದ್ದು. ಬಟ್ ಅಲ್ಲಿ ಹೋಗಾದ್ಮೇಲೆ ಇಟ್ ವಾಸ್ ವೆರಿ ಡಿಪ್ರೆಸಿಂಗ್. ಯಾಕಂದರೆ ಏನು ಮಾಡಬೇಕು, ಹೊರಗಡೆ ಹೋಗೋದ್ಮೇಲೆ ಒಂದು ಇಂಡಿಯನ್ನ ಯಾಕೆ ಬೇರೆ ಕಂಟ್ರೀಸ್ ಒಂದು ಸ್ಟಡೀಸ್ ಮಾಡೋಕ್ಕೆ ಬರ್ತಾರೆ, ಅಲ್ಲಿ ಕೆಲ್ಸಕ್ಕೆ ಕೊಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ ಅಷ್ಟು. ಸೊ ತುಂಬ ಫೇಲಿಯರ್ಸ್ ಆಯಿತು. ವಾಪಸ್ ಬಂದೆ. ಬಟ್ ವಾಪಸ್ ನಾನು ರೀಸೆಂಟಾಗಿ 2017 ಆಸ್ಟ್ರೇಲಿಯಾಗೆ ಹೋಗಿ 8 ವರ್ಷ ಅಲ್ಲಿದ್ದು ಫ್ಯಾಮಿಲಿ ಸಮೇತ ವಾಪಸ್ ಬಂದಿದ್ದೀನಿ ಇವಾಗ 2 ಮಂತ್ಸ್ ಆಗೋ ಪರ್ಮನೆಂಟಾಗೆ. ಬಟ್ ಅಲ್ಲೋದಾಗ್ಲೂ ನಾನು ತುಂಬ ಜನ ಇದೇ ಪೇನು, ಬಟ್ ಫ್ಯಾಮಿಲಿ ಮೆಂಬರ್ಸು, ಮಕ್ಕಳು ಮರಿ ಎಲ್ಲ ಇದ್ದು ಬಟ್ ತಪ್ಪನ್ನು ಮಾಡ್ತಾ ಇದ್ರು. ಯಾಕಂದರೆ ಅವ್ರಿಗೇನಂತಂದರೆ ನಮ್ಮ ಇಲ್ಲಿ ಇರೋ ಎಜುಕೇಷನ್ ಸಿಸ್ಟಮು ಮತ್ತು ನಮ್ಮ ವರ್ಕ್ ಸಿಸ್ಟಮು ತುಂಬ ಲೀನಿಯರ್. ರೋಟ್ ಲರ್ನಿಂಗ್ ಮಾಡಿ ಜಗತ್ತಲ್ಲಿ ಹೇಗೆ ಫೇಸ್ ಮಾಡಬೇಕಂತ ಗೊತ್ತಿರ್ತಿರ್ಲಿಲ್ಲ. ಸೊ ಬಟ್ ಈ ಇವೆಂಟಲ್ಲಿ ಐ ಜಸ್ಟ್ ವಾಂಟ್ ಟು ಬ್ರಿಂಗ್ ಅಟೆನ್ಷನ್ ಟು ಒನ್ ಸೆಕ್ಟರ್. ಈ 30 years ಇಂದ 50 years ಏಜ್ ಗ್ರೂಪಲ್ಲಿ ಏನಿದ್ದಾರೆ ಪ್ರೊಫೆಷನಲ್ಸ್ ಇವತ್ತು ತುಂಬ ಕಷ್ಟದಲ್ಲಿದ್ದಾರೆ ಆಯ್ತಾ. ಯಾಕಂದರೆ ಅವ್ರಿಗೆ ದ ಪ್ರೆಷರ್ ಇಸ್ ಫ್ರಮ್ ಮಲ್ಟಿಫೋಲ್ಡ್. ಒಂದು ಕೆಲಸ ಸ್ಟಾಗ್ನೇಟ್ ಆಗ್ತಾ ಇದೆ, AI ಬರ್ತಾ ಇದೆ, ಡಿಸ್ಟ್ರಪ್ಟ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇಲ್ಲ. ಏಜಿಂಗ್ ಪೇರೆಂಟ್ಸ್ ಇದ್ದಾರೆ, ಫೀಸ್ ಕಟ್ಟೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಇತಿಮಿತಿ ಇಲ್ದಿರಂಗೆ ಜಾಸ್ತಿ ಆಗ್ತಾ ಇದೆ. ಪ್ಲಸ್ ಫ್ಯಾಮಿಲಿಲಿ ಹೇಗೆ ಅಡಾಪ್ಟ್ ಆಗೋದು ಅಂತ ಗೊತ್ತಿರಲ್ಲ, ಸೋಷಿಯಲ್ ಸ್ಟ್ರಕ್ಚರ್ಸ್ ಬ್ರೇಕ್ ಆಗ್ತಾ ಇದೆ. ಬಟ್ ಈ 30-50 years ಇರೋರು ಯಾರಾದ್ರೂ ಹೇಳ್ಕೊಳಕ್ಕಾಗಲ್ಲ. ಎಸ್ಪೆಷಲಿ ಇಫ್ ಇಟ್ಸ್ ಮೆನ್ ಇಟ್ಸ್ ಇವನ್ ಮೋರ್ ಟಫ್. ಯಾಕಂದರೆ ಅವ್ರಿಗೆ ಲೈಫಲ್ಲಿ ಹೇಗೆ ಹೇಳ್ಕೊಳೋದು, ಅಟ್ಲೀಸ್ಟ್ ಹೆಂಗಸರಿಗೆ ಯಾರನ್ನ ಹೇಳ್ಕೊಂಡು ಅವ್ರಿಗೆ ಯಾರಿಗಾನ ಒಂದ್ಸತಿ ಏನಾದರೂ ಶೇರ್ ಮಾಡಿದ್ರೆ ಯಾರನ್ನ ಹೆಲ್ಪ್ ಮಾಡೋರು ಅಥವಾ ಎಂಪತಿ ತೋರಿಸೋರು ಇರ್ತಾರೆ. ಗಂಡಸರು ಧೈರ್ಯವಾಗಿ ನಿಂತ್ಕೋಬೇಕು. ಅವ್ರಿಗೆ ಯಾರಾದ್ರೂ ಬೇಜಾರಾಯ್ತು ಅಂತಂದ್ರೆ ನೀನು ಗಂಡಸ ಏನು ಹೆಂಗೆ ಬೇಜಾರು ಮಾಡ್ಕೊಂಚ, ಹೇಗೆ ಕಷ್ಟಗಳು ಹೇಗೆ ಹೇಳ್ಕೊಂಚ ಅಂತ. ಸೊ ಈ ಒಂದು ಫೋಕಸ್ ಏರಿಯಾದಲ್ಲಿ ನಾನೊಂದು ಕೆರಿಯರ್ ಕೋಚಿಂಗ್ ಅಂತ ಶುರು ಮಾಡಿ ಆಸ್ಟ್ರೇಲಿಯಾದಲ್ಲಿ ಇದುವರೆಗೂ 1700 ಪ್ರೊಫೆಷನಲ್ಸ್ಗೆ ಕೋಚ್ ಮಾಡಿದ್ದೀನಿ. ಅವ್ರಿಗೆ ಅಲ್ಲಿ ಆಸ್ಟ್ರೇಲಿಯಾ ಲಾರ್ಜೆಸ್ಟ್ ನ್ಯೂ ಮೈಗ್ರೆಂಟ್ ಜಾಬ್ ಸೀಕರ್ ಪ್ರೋಗ್ರಾಮ್ ನಡೆಸ್ತಿದೆ. ಸಾಕಷ್ಟು ಪ್ರಶಸ್ತಿ ಬಂದಿದೆ ಅಲ್ಲೂ. ಬಟ್ ಇಲ್ಲೂ ಬಂದು ಅದೇ ಥರ ರೀತಿ ಒಂದು ಕಂಟಿನ್ಯೂ ಮಾಡೋಣ ಅಂತಿದ್ದೀನಿ. ನಂದೇ ಒಂದು 3 ಸ್ಟಾರ್ಟಪ್ ಇನ್ವೆಸ್ಟ್ಮೆಂಟ್ ಏಂಜಲ್ ಫಂಡ್ಸ್ ಇದೆ. 2 ಸ್ಟಾರ್ಟಪ್ಸ್ಗೆ ಮೆಂಟರ್ ಆಗಿ ಅಡ್ವೈಸರ್ ಆಗಿದ್ದೀನಿ. ಮತ್ತು ಇವಾಗ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿಯೂ ಸ್ವಲ್ಪ ಏನೋ ಒಂದು ಕಾರ್ಯಕ್ರಮ ಶುರು ಮಾಡ್ಕೊತಾ ಇದ್ದೀನಿ. ಮುಂದೆ ಇರೋ ಇಂಜಿನಿಯರ್ಸ್ ಫ್ಯೂಚರ್ಸ್ ಅವ್ರಿಗೂ ಒಂದು ಫ್ಯೂಚರ್ ಹೋಗೋ ಜಗತ್ತಲ್ಲಿ ಅವ್ರಿಗೆ ಅವ್ರ ಪೊಸಿಷನ್ನ ಹೇಗೆ ಅವ್ರು ಕ್ರಿಯೇಟ್ ಮಾಡ್ಕೋಬೇಕಂತ. ಬಟ್ ನಿಮಗೂ ಯಾರನ್ನ ಗೊತ್ತಿರೋರು 30 to 50 years ಇದ್ರೆ
ದಯವಿಟ್ಟು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಗೆ ಅವ್ರ ಪೇನ್ ಏನಾಗ್ತಿದೆ ಅಂತ ಗೊತ್ತಾಗ್ದಿರ ಇರ್ಬೋದು. ವಿನಾಯಕ ಕ್ವೆಶನ್ ಇದೆ, ಬಟ್ ದೇ ಆರ್ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಕ್ರೈಸಿಸ್. ಹೇಳ್ಕೊಳಕ್ಕೆ ಯಾರಿಗೂ ಇಲ್ಲ, ಬಟ್ ದೇ ವಿಲ್ ಡೆಫಿನೆಟ್ಲಿ ಫೇಸ್ ಅ ಲಾಟ್ ಮೋರ್ ಚಾಲೆಂಜಸ್ ಇನ್ ಕಮಿಂಗ್ ಡೇಸ್. ಸಾರಿ ವಿನಾಯಕ್, ಯು ಆರ್ ಎ ಕ್ವೆಶನ್. ನಾನು 42, so yeah, pretty similar. So thank you so much for this award. And ಏನೋ ಅಚೀವ್ ಮಾಡಿಲ್ಲ ಇಂಡಿಯಾದಲ್ಲಿ, ಬಟ್ ನನ್ನ ಪ್ರೀವಿಯಸ್ ಏನೇ ಒಂದು ಅಚೀವ್ಮೆಂಟ್ಸ್ ಇಂದ ಇದು ಒಂದು ರೆಕಗ್ನಿಷನ್ ಕೊಟ್ಟಿದ್ದೀರಾ. ಐ ಟೇಕ್ ಇಟ್ ವಿತ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಥ್ಯಾಂಕ್ ಯು ಸೊ ಮಚ್.